ನನ್ನುಸಿರ ಉಸಿರಾಗಿ ನೀನು ಹೃದಯದಿ ನೆಲೆಸಿರುವೆ. ನನ್ನುಸಿರ ಉಸಿರಾಗಿ ನೀನು ಹೃದಯದಿ ನೆಲೆಸಿರುವೆ. ನಿತ್ಯ ನಿನ್ನನು ನೆನೆಯುತ್ತ ನಾನು ಬಾಳಲಿ ಧನ್ಯತೆ ಪಡೆದಿರುವೆ. ನನ್ನುಸಿರ ಉಸಿರಾಗಿ ನೀನು ಹೃದಯದಿ ನೆಲೆಸಿರುವೆ. ನನ್ನುಸಿರ ಉಸಿರಾಗಿ ನೀನು ಹೃದಯದಿ ನೆಲೆಸಿರುವೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ, ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ಒಂದು ತೋಟದಲ್ಲಿ ಹಲವು ಬಣ್ಣ ಬಣ್ಣದ ಹೂಗಳು, ಅದರಂತೆ ನಮ್ಮ ದೇಶದಲ್ಲಿ ಹಲವು ಮತಗಳು. ಒಂದು ತೋಟದಲ್ಲಿ ಹಲವು ಬಣ್ಣ ಬಣ್ಣದ ಹೂಗಳು, ಅದರಂತೆ ನಮ್ಮ ದೇಶದಲ್ಲಿ ಹಲವು ಮತಗಳು. ಆ ಹೂಗಳಂತೆ ಮತಗಳು ಸದ್ಭಾವ ಬೀರಲಿ, ಆ ಹೂಗಳಂತೆ ಮತಗಳು ಮಕರಂದ ಬೀರಲಿ. ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ನಾವು ಮನೆಯ ಕಟ್ಟುವಾಗ ಭೂಮಿ ಜಾತಿ ಕೇಳಿತೆ, ನಾವು ಶ್ವಾಸ ಎಳೆಯುವಾಗ ಗಾಳಿ ಕುಲವ ಕೇಳಿತೆ. ನಾವು ಮನೆಯ ಕಟ್ಟುವಾಗ ಭೂಮಿ ಜಾತಿ ಕೇಳಿತೆ, ನಾವು ಶ್ವಾಸ ಎಳೆಯುವಾಗ ಗಾಳಿ ಕುಲವ ಕೇಳಿತೆ. ಈ ಸೃಷ್ಟಿಯಲ್ಲಿ ಸರ್ವರು ಸಮನಾಗಿ ಬಾಳಲಿ, ಈ ಸೃಷ್ಟಿಯಲ್ಲಿ ಸರ್ವರು ಸಮನಾಗಿ ಬಾಳಲಿ. ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ, ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ. ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ಮಣ್ಣಿನಿಂದ ಆದ ಮಡಕೆ ಮಣ್ಣಿಗನ್ಯವೇ, ಚಿನ್ನದಿಂದ ಆದ ಒಡವೆ ಚಿನ್ನ ಕನ್ಯವೇ. ಮಣ್ಣಿನಿಂದ ಆದ ಮಡಕೆ ಮಣ್ಣಿಗನ್ಯವೇ, ಚಿನ್ನದಿಂದ ಆದ ಒಡವೆ ಚಿನ್ನ ಕನ್ಯವೇ. ನಿನ್ನಿಂದ ಆದ ಜೀವರು ನಿನ್ನಂತೆ ಬಾಳಲಿ, ನಿನ್ನಿಂದ ಆದ ಜೀವರು ನಿನ್ನಂತೆ ಬಾಳಲಿ. ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ದಯವೇ ಧರ್ಮವೆಂದು ಸಾರಿದಂತ ನಾಡಿದು, ಜಗಕ್ಕೆ ಶಾಂತಿ ಪಾಠ ಹೇಳಿದಂತ ಬೀಡಿದು. ದಯವೇ ಧರ್ಮವೆಂದು ಸಾರಿದಂತ ನಾಡಿದು, ಜಗಕ್ಕೆ ಶಾಂತಿ ಪಾಠ ಹೇಳಿದಂತ ಬೀಡಿದು. ಈ ದೇಶದಲ್ಲಿ ಶಾಂತಿಯು ಸ್ಥಿರವಾಗಿ ನೆಲೆಸಲಿ, ಈ ನಾಡಿನಲ್ಲಿ ಶಾಂತಿಯು ಸ್ಥಿರವಾಗಿ ನೆಲೆಸಲಿ. ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ಆ ಸೂರ್ಯನಂತೆ ಸಂತರು ಜಗ ಬೆಳಗಿ ಹೋದರು, ಆ ವರುಣನಂತೆ ಜ್ಞಾನ ಸುಧೆಯ ಧರೆಗೆ ಸುರಿದರು. ಆ ಸೂರ್ಯನಂತೆ ಸಂತರು ಜಗ ಬೆಳಗಿ ಹೋದರು, ಆ ವರುಣನಂತೆ ಜ್ಞಾನ ಸುಧೆಯ ಧರೆಗೆ ಸುರಿದರು. ಗುರು ಬಸವ ನಿನ್ನ ಜ್ಞಾನ ಬೋಧೆ ಮನದಿ ನಿಲ್ಲಲಿ,
ಗುರು ಬಸವ ನಿನ್ನ ಜ್ಞಾನ ಬೋಧೆ ಮನದಿ ನಿಲ್ಲಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ, ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ, ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತು ಶಿವನ ಡಂಗೂರ, ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತು ಶಿವನ ಡಂಗೂರ, ಮಾಡಿದೆನೆನ್ನದಿರ ಲಿಂಗಕ್ಕೆ, ಮಾಡಿದನೆನ್ನದಿರ ಜಂಗಮಕ್ಕೆ, ಮಾಡಿದೆನೆನ್ನದಿರ ಲಿಂಗಕ್ಕೆ, ಮಾಡಿದೆನೆನ್ನದಿರ ಜಂಗಮಕ್ಕೆ, ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತು ಶಿವನ ಡಂಗೂರ, ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತು ಶಿವನ ಡಂಗೂರ, ಮಾಡಿದೆನೆಂಬುದು ಮನದಲ್ಲಿ ಇಲ್ಲದಿದ್ದಡೆ, ಮಾಡಿದೆನೆಂಬುದು ಮನದಲ್ಲಿ ಇಲ್ಲದಿದ್ದಡೆ, ಬೇಡಿದ ನೀವ ನಮ್ಮ ಕೂಡಲ ಸಂಗಮ ದೇವಾ, ಮಾಡಿದೆನೆಂಬುದು ಮನದಲ್ಲಿ ಇಲ್ಲದಿದ್ದೊಡೆ, ಬೇಡಿದ ನೀವ ನಮ್ಮ ಕೂಡಲ ಸಂಗಮ ದೇವಾ, ಮಾಡಿದೆನೆಂಬುದು ಮನದಲ್ಲಿ ಹೊಳೆದಡೆ ಏಡಿಸಿ ಕಾಡಿತು ಶಿವನ ಡಂಗೂರ, ಮಾಡಿದೆನೆಂಬುದು ಮನದಲ್ಲಿ ಹೊಳೆದಡೆ ಏಡಿಸಿ ಕಾಡಿತು ಶಿವನ ಡಂಗೂರ, ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ, ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ, ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ, ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ, ಮಾಡುವ ನೀಡುವ ಮಾಡುವ ನೀಡುವ ನಿಜ ಗುಣ ಉಳ್ಳೊಡೆ, ಮಾಡುವ ನೀಡುವ ನಿಜ ಗುಣ ಉಳ್ಳೊಡೆ, ಕೂಡಿಕೊಂಬ ನಮ್ಮ ಕೂಡಲ ಸಂಗಮ ದೇವಾ, ಕೂಡಿಕೊಂಬ ನಮ್ಮ ಕೂಡಲ ಸಂಗಮ ದೇವಾ, ಮಾಡಿದೆನೆಂಬುದು ಮನದಲ್ಲಿ ಹೊಳೆದಡೆ ಏಡಿಸಿ ಕಾಡಿತು ಶಿವನ ಡಂಗೂರ, ಮಾಡಿದೆನೆಂಬುದು ಮನದಲ್ಲಿ ಹೊಳೆದಡೆ ಏಡಿಸಿ ಕಾಡಿತು ಶಿವನ ಡಂಗೂರ, ಏಡಿಸಿ ಕಾಡಿತು ಶಿವನ ಡಂಗೂರ. ಇವು ಎರಡು ವಚನಗಳು ಬಸವಣ್ಣವ್ರದೇ ವಚನಗಳು. ಸೊ ನಿನ್ನೆ ನಾವು ಒಂದು ವಚನ ನೋಡಿದ್ವಿ, ಏನು ಕಾಂಚನವೆಂಬ ನಾಯ ನೆಚ್ಚಿ ನಿನ್ನ ನಾನು ಮರೆತೆನಯ್ಯ. ಸೊ ಆ ಒಂದು ವಚನಕ್ಕೂ ಇವೆರಡು ವಚನಕ್ಕೂ ಒಂದಕ್ಕೊಂದು ಸಂಬಂಧ ಇದೆ. ಅಂದ್ರೆ ನಿನ್ನೆ ವಚನದಲ್ಲಿ ನಾವು ಏನ್ ನೋಡಿದ್ವಿ, ಮನುಷ್ಯನ ಸ್ವಭಾವವನ್ನ ಕಾಂಚನಕ್ಕೆ ಅಂದ್ರೆ ಸೊಣಗಕ್ಕೆ ಹೋಲಿಸಿ, ನಾಯಿಗೆ ಹೋಲಿಸಿ, ನಾಯಿ ಬುದ್ಧಿ ಮಾಡ್ತಾ ಇರ್ತಾನೆ, ಮನುಷ್ಯನ ಮನಸ್ಸು ಆ ರೀತಿ ಇರುತ್ತೆ ಅಂತ ಹೇಳಿ ನಿನ್ನೆ ವಚನದಲ್ಲಿ ನೋಡಿದ್ವಿ. ಅಂದ್ರೆ ಹೆಚ್ಚು ಹೆಚ್ಚು ನಮಗೆ ಏನೋ ಒಂದು ಸಂಪತ್ತು ಸಿರಿ ಇರಬಹುದು ಅಥವಾ ಏನೋ ಸಾಧನೆ ಸಿದ್ಧಿ ಇರ್ಬೋದು, ಹೆಚ್ಚು ಹೆಚ್ಚು ಬಂದಂಗೆಲ್ಲ ನಮಗೆ ಅಹಂಕಾರ ಅನ್ನೋದು ಮನುಷ್ಯನಿಗೆ ಬರುತ್ತೆ ಅಂತ ಹೇಳಿ ನಿನ್ನೆ ವಚನದಲ್ಲಿ ನೋಡಿದ್ವಿ. ಇವತ್ತಿನ ವಚನದಲ್ಲಿ ಮಾಡಿದೆನೆಂಬುದು ಮನದಲ್ಲಿ, ಅಂದ್ರೆ
ನಿನ್ನೆ ವಚನದಲ್ಲಿ ನಾವು ನೋಡ್ತೀವಿ, ಮನುಷ್ಯನಿಗೆ ಅಹಂಕಾರ ಬರದೇ ಇರೋದಕ್ಕೆ ಏನ್ ಮಾಡ್ಬೇಕು, ಮರವೇ ಅನ್ನೋದು ಮನುಷ್ಯನಿಗೆ ಇರ್ಬೇಕು ಅಂತ ಬಸವಣ್ಣವರು ಹೇಳ್ತಾರೆ ಆ ವಚನದಲ್ಲಿ. ಇಲ್ಲಿ ಕೂಡ ಈ ವಚನದಲ್ಲೂ ಕೂಡ ಮಾಡಿದೇನೆಂಬುದು ಮನದಲ್ಲಿ ಹೊಳೆದಡೆ, ಅಂದ್ರೆ ನಾವು ಯಾವುದೇ ಒಂದು ಕಾರ್ಯ ಮಾಡ್ಲಿ, ಯಾರಿಗೋ ಒಬ್ರು ಸಹಾಯ ಮಾಡ್ಲಿ, ಯಾರಿಗೋ ಒಂದು ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಒಂದು ಹಣವನ್ನ ನೀಡ್ಲಿ, ಅಥವಾ ತುಂಬಾ ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ನಾವು ಯಾವುದೇ ಒಂದು ರೀತಿಯಿಂದ ಸಹಾಯ ಮಾಡಿದಾಗ ನಾನ್ ಮಾಡ್ದೆ ಅನ್ನೋದು ನಮ್ಮ ಮನಸ್ಸಿನಲ್ಲಿ ಆಗಾಗ ಬಂದ್ ಹೋಗ್ತಾ ಇರುತ್ತೆ. ನಾವು ಎಷ್ಟೇ ನಾವು ಅಹಂಕಾರ ಇಲ್ಲದೆ ಇರ್ತಕ್ಕಂಥ ವ್ಯಕ್ತಿಗಳಾಗಿದ್ರೂ ಕೂಡ ಒಂದಲ್ಲ ಒಂದು ಮನಸ್ಸಿನ ಮೂಲೆಯಲ್ಲಿ ಒಂದಲ್ಲ ಒಂದು ಸಂದರ್ಭದಲ್ಲಿ ಇಲ್ಲ, ಅವ್ರಿಗೆ ಕಷ್ಟ ಕಾಲದಲ್ಲಿ ನಾನ್ ಸಹಾಯ ಮಾಡ್ದೆ ಅಂತ ಒಂದು ನಾನು ಅನ್ನೋದು ಅಹಂ ಅಂದ್ರೆ ಏನೋ ಅಂತಃಕರಣಗಳಂತ ಹೇಳಿ ಎಲ್ಲರಲ್ಲೂ ಇರುತ್ತೆ. ಏನು ಮನ, ಬುದ್ಧಿ, ಚಿತ್ತ, ಅಹಂಕಾರ ಅಂತ ಹೇಳ್ಬಿಟ್ಟು, ಅಹಂಕಾರ ಅನ್ನೋದು ಪ್ರತಿಯೊಬ್ಬರಲ್ಲೂ ಕೂಡ ಒಂದಲ್ಲ ಒಂದು ಸಂದರ್ಭದಲ್ಲಿ ಎಷ್ಟೇ ಅವನು ನಿರಾಳ ಇದ್ದಾನೆ, ಸಮಾಧಾನ ಇದ್ದಾನೆ, ಏನು ಇನ್ನೊಬ್ರ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡಲ್ಲ ಅಂದ್ರೂ ಕೂಡ ಮನುಷ್ಯನಾದನಂತವನಿಗೆ ಒಂದಲ್ಲ ಒಂದು ಸಂದರ್ಭದಲ್ಲಿ ಅಹಂಕಾರ ಅನ್ನೋದು ಕಾಡ್ತಾ ಇರುತ್ತೆ ಅಂತ ಹೇಳಿ ಇಲ್ಲಿ ಹೇಳ್ತಾರೆ. ಈ ವಚನಕ್ಕೆ ಸಂಬಂಧಪಟ್ಟಂಗೆ ಒಂದು ಘಟನೆ ಹೇಳ್ತೀನಿ. ಒಬ್ರು ಯಾರು ವಿನುತಾ ಒಕ್ಕುಂದ್ ಅಂತ ಹೇಳಿ ಒಬ್ರು ಒಂದು ಏನೋ ಪತ್ರಿಕೆಯಲ್ಲಿ ಲೇಖನ ಬರೀತಾರೆ. ಅಂದ್ರೆ ಅವರ ಜೀವನದಲ್ಲಿ ನಡೆದಿರ್ತಕ್ಕಂತ ನಿಜವಾದ ಘಟನೆ. ಅಂದ್ರೆ ಅವರು ಏನು ತಮ್ಮ ಊರಿನಿಂದ ಅಳ್ನಾವರೆಗೆ ಏನು ಜರ್ನಿ ಮಾಡ್ತಿರ್ತಾರೆ, ಅಂದ್ರೆ ಜಾಬ್ಗೆಲ್ಲ ಹೋಗ್ತಾ ಇರ್ತಾರೆ, ಅಪ್ ಅಂಡ್ ಡೌನ್ ಮಾಡ್ತಾ ಇರ್ತಾರೆ, ಟ್ರೈನ್ ಅಲ್ಲಿ ಹೋಗ್ತಾ ಇರ್ತಾರೆ. ಸೊ ಹೀಗೆ ಎಲ್ಲರಿಗೂ ಮನುಷ್ಯರಾದವ್ರಿಗೆ ಟೆನ್ಷನ್ ಅಂತ ಇದ್ದೇ ಇರುತ್ತೆ. ಯಾಕಂದ್ರೆ ಕೆಲಸದ ಒತ್ತಡದಲ್ಲಿ ಏನೋ ಟೆನ್ಷನ್ ಮಾಡ್ಕೊಂಡು ಹೀಗೆ ತುಂಬಾ ಟೆನ್ಷನ್ ಅಲ್ಲಿ ಆವತ್ತಿನ ದಿನ ಅವರು ಹಿಂದಿನ ದಿನ ಎಲ್ಲ ತುಂಬಾ ಸಖತ್ತಾಗಿ ಬಿಸಿಲಿರುತ್ತೆ. ಒಳಗಡೆ ಹೋಗೋಣ, ನಿಲ್ಲಿಸ್, ಪಾಸ್ ಮಾಡ್ರಿ. ಈ ಒಂದು ವಚನದಲ್ಲಿ ಅಂದ್ರೆ ಮಾಡಿದೆನೆಂಬುದು ಮನದಲ್ಲಿ ಹೊಳೆದೆಡೆ ಏಡಿಸಿ ಕಾಡಿತ್ತು ಶಿವನ ಡಂಗೂರ, ಈ ವಚನಕ್ಕೆ ಸಂಬಂಧಪಟ್ಟಂಗೆ ಅಂದ್ರೆ ಮನುಷ್ಯನಿಗೆ ಇವತ್ತು ನೋಡ್ರಿ ಅಹಂಕಾರ ಬರ್ತಕ್ಕಂತ ಮನುಷ್ಯರನ್ನು ನಾವು ನೋಡ್ತೀವಿ. ಅಂದ್ರೆ ಎಲ್ಲರಿಗೂ ಅಹಂಕಾರ ಇದ್ದೇ ಇರುತ್ತೆ. ಅಹಂಕಾರ ಅದು ಮಿತಿ ಮೀರಿದಾಗ ಅದು ವಿಕೋಪಕ್ಕೆ ಹೋಗಿ ಜಗಳಗಳಾಗ್ತಾವು, ಅಥವಾ ಅವನ ಆರೋಗ್ಯದ ಮೇಲೂ ಕೂಡ ದುಷ್ಪರಿಣಾಮಗಳನ್ನ ಬೀರುತ್ತೆ. ಸೊ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಗೆ ಒಂದು ಘಟನೆ ನಿಮ್ಗೆ ಹೇಳ್ತಾ ಇದ್ದೆ. ಒಬ್ರು ವಿನುತಾ ಒಕ್ಕುಂದ್ ಅಂತ ಹೇಳಿ ಅವ್ರು ಒಂದು ಲೇಖನ ಬರೀತಾರೆ, ಏನೋ ಪತ್ರಿಕೆಗೆ ಬರೀತಾರೆ. ಅವರ ಜೀವನದಲ್ಲಿ ನಡೆದಿರ್ತಕ್ಕಂತ ರೀಸೆಂಟ್ಲಿ 1 ವರ್ಷದ ಹಿಂದೆ ಇರಬಹುದು ಅಷ್ಟೇನೆ. ಅವರು ಒಂದು ತಮ್ಮ ಊರಿಂದ ಅಳ್ನಾವರಕ್ಕೆ ಡ್ಯೂಟಿಗೆ ಹೋಗೋದು ಬರೋದು ಮಾಡ್ತಾ ಇರ್ತಾರೆ. ಈ ಹೋಗೋದು ಬರೋದು ಮಾಡುವಾಗ ಅವರು ಒಂದು ದೊಡ್ಡ ಜವಾಬ್ದಾರಿ ಇರುತ್ತೆ ಆಫೀಸಲ್ಲಿ ಅವ್ರಿಗೆ. ಎಲ್ಲರಿಗೂ ಗೊತ್ತಲ್ಲ, ಏನೋ ಜಾಸ್ತಿ ಕೆಲಸ ಆದಾಗ ಎಲ್ಲರ ಮೇಲೂ ರೇಗೋದು ಹಿಂಗೆಲ್ಲ ನಾವು ಮಾಡ್ತಾ ಇರ್ತೀವಿ. ಸೊ ಆ ಒಂದು ಟೆನ್ಷನ್ ಅಲ್ಲಿ ಅವತ್ತಿನ ದಿನ ಹಿಂದಿನ 1 ವಾರ ತುಂಬಾ ಬಿಸಿಲು, ಊರಲ್ಲೆಲ್ಲ ತುಂಬಾ ಬಿಸಿಲಾದ್ಮೇಲೆ ಮರುದಿನ ಚೆನ್ನಾಗಿ ಮಳೆನೂ ಬರುತ್ತೆ, ತಂಪಾಗುತ್ತೆ. ಅವ್ರ ಅಜ್ಜಿ ಹೇಳ್ತಿರ್ತಾರಂತೆ, ನೋಡು ಎಷ್ಟು ತಂಪಾಗ್ತಿದೆ ಪ್ರಕೃತಿಗೆ, ನೀನು ಧನ್ಯವಾದ ಹೇಳು, ಮತ್ತೆ ಯಾರಿಗೆ ನಿನಗೆ ಯಾರು ಸಹಾಯ ಮಾಡಿರ್ತಾರ ಅವ್ರನ್ನೆಲ್ಲ ನೆನೆಸ್ಕೋ, ನೀನೇನಾದ್ರೂ ತಪ್ಪು ಮಾಡಿದ್ರೆ ದೇವ್ರ ಹತ್ರ ಕ್ಷಮೆ ಕೇಳು ಅಂತ ಹೇಳಿ ಅವ್ರ ಅಜ್ಜಿ ಹೀಗೆ ಬುದ್ಧಿವಾದ ಹೇಳ್ತಾ ಇರ್ಬೇಕಾದ್ರೆ ಕೂತ್ಕೊಂಡಾಗ ಅಜ್ಜಿ ಹೇಳ್ತಾ ಇರ್ತಾರೆ. ಆಯ್ತು ಅಜ್ಜಿ ಅನ್ಕೊಂಡು ಹ್ಞೂ ಅಂತ ಹೇಳ್ಬಿಟ್ಟು ಸರಿ ಮರುದಿನ ಅವಳು ಜಾಬ್ಗೆ ಹೋಗ್ತಾಳೆ. ಏನೋ ಹಿಂದಿನ ದಿನ ಏನೋ ಆಫೀಸಲ್ಲಿ ಏನೋ ನಡೆದಿರುತ್ತೆ, ತುಂಬಾ ಒತ್ತಡದಲ್ಲಿ ಅವ್ರು ಹೋಗ್ತಾರೆ. ಸರಿ ಡೈಲಿ ಟ್ರೈನ್ಗೆ ಓಡಾಡ್ತಿರ್ತಾರೆ ಅವರು. ಟ್ರೈನ್ ಸ್ಟೇಷನ್ಗೆ ಹೋಗ್ತಾರೆ. ಇನ್ನೇನು 10 ನಿಮಿಷನೂ ಅಲ್ಲ, 5 ನಿಮಿಷ ಇರುತ್ತೆ ಟ್ರೈನ್ ಹೋಗಕ್ಕೆ. ಅವ್ರು ಇನ್ನೊಂದು 4 ಅಥವಾ 5ನೇ ಪ್ಲಾಟ್ಫಾರ್ಮ್ಗೆ ಹೋಗೋದಿರುತ್ತೆ. ಸರಿ ಡೈಲಿ ಹೋಗೋದ್ರಿಂದ ಅವ್ರು ಯಾವಾಗ್ಲೂ ಒಬ್ಬಂಟಿಯಾಗಿ ಓಡಾಡಿರೋದಿಲ್ಲ, ಮತ್ತೆ ಫ್ರೆಂಡ್ಸ್ ಜೊತೆನೆ ಹೋಗ್ತಾರೆ. ತಮ್ಮೂರಿಂದಾನೇ ಬೇರೆಯವರು ಜಾಬ್ ಹೋಗ್ತಿರ್ತಾರೆ, ಎಲ್ಲರ ಜೊತೆಗೆ ಹೋಗ್ತಿರ್ತಾರೆ. ಸೊ ಅವತ್ತಿನ ದಿನ ಏನಾಗುತ್ತೆ, ಎಲ್ಲರೂ ಹೋಗ್ಬಿಟ್ಟಿರ್ತಾರೆ. ಇವ್ರಿಗೆ ಮನೇಲಿ ಏನೋ ಕೆಲಸದಲ್ಲಿ ಲೇಟ್ ಆಗ್ಬಿಡುತ್ತೆ. ಇನ್ನೇನು 5 ನಿಮಿಷ ಟ್ರೈನ್ ಹೊರಡೋದಿರ್ತೈತಿ. ಆ ಟೆನ್ಷನ್ ಒಳಗೆ ಹೋಗ್ತಾರೆ. ಬರ್ತಾರೆ ಸ್ಟೇಷನ್ ಮುಂದೆ. ಡೈಲಿ ಓಡಾಡ್ತಿರೋದ್ರಿಂದ ಯಾರು TC ಅವ್ರಿಗೆ ಮಾತಾಡಿಸ್ತಾರೆ. ಯಾಕೆ ಮೇಡಮ್ ಇಷ್ಟು ಲೇಟ್ ಆಗಿ ಬಂದ್ರೆ, ಆಗ್ಲೇ ಟ್ರೈನ್ ಬಂದ್ ನಿಂತ್ಬಿಟ್ಟಿದೆ, ಮತ್ತೆ ಹುಷಾರು ಹೋಗಿ ಅಂತ ಹೇಳಿ. ಸರಿ ಅವ್ರಿಗೂ ಸರಿಯಾಗಿ ಏನೋ ಅವ್ರ ತಲೆಗೆ ಒಂದ್ ಸ್ವಲ್ಪ ಟೆನ್ಷನ್ ಇರುತ್ತೆ. ಆಯ್ತು ಸರ್ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅವರು ತಾವು ಯಾವ ಪ್ಲಾಟ್ಫಾರ್ಮ್ ಇದೆ ಅಂತಾನೂ ಮರ್ತು ಹೋಗ್ಬಿಟ್ಟಿದೆ ಅವ್ರಿಗೆ. ನಿಂತಿದೆ, ಆಗ್ಲೇ ಟ್ರೈನು ಬಂದ್ಬಿಟ್ಟಿದೆ, ಇನ್ನೇನು 2 ನಿಮಿಷ ತಪ್ಪಿಸ್ಕೊಂಡ್ರೆ ಮತ್ತೆ ಬೇರೆ ಟ್ರೈನ್ ಇಲ್ಲ. ಸರಿ ಆ ಟೆನ್ಷನ್ ಅಲ್ಲಿ ಹೋಗ್ತಾರೆ. ತಾವು ಹೋಗ್ಬೇಕಾದ ಪ್ಲಾಟ್ಫಾರ್ಮ್ ಹೋಗೋದಿಲ್ಲ ಅವರು. ಸೊ ಬೇರೆ ಪ್ಲಾಟ್ಫಾರ್ಮ್ ಹೋಗ್ತಾರೆ. ಪ್ಲಾಟ್ಫಾರ್ಮ್ ಅಲ್ಲಿ ಒಂದು ಟ್ರೈನು ಖಾಲಿ ಪ್ಲಾಟ್ಫಾರ್ಮ್ ಇರುತ್ತೆ. ಅವ್ರಿಗೆ ಅಷ್ಟು ಏನು ಟೆನ್ಷನ್ ಇರುತ್ತೆ ಅಂದ್ರೆ, ತುಂಬಾ ಟೆನ್ಷನ್ ಅಲ್ಲಿ ಹೋಗ್ತಿರ್ತಾಳ ಎಂಬ ಇನ್ನೇನೋ ಕೆಳಗಿಳಿತಾರೆ. ಕ್ರಾಸ್ ಮಾಡಿ ಹೋದ್ರಾಯ್ತು, ದಾಟ್ಕೊಂಡು ಹೋದ್ರಾತಂತೆ ಇಳಿತಾರೆ. ಸೊ ಆ ಕಡೆ ಒಂದು ಟ್ರೈನ್ ಬರುತ್ತೆ, ಈ ಕಡೆ ಒಂದು ಟ್ರೈನ್ ಬರುತ್ತೆ. ಸೊ ಅವ್ರಿಗೆ ಪ್ರಜ್ಞೆನೇ ಇಲ್ಲ, ಅಷ್ಟು ಏನೋ ಗೊತ್ತಿಲ್ಲ, ಎಷ್ಟು ಟೆನ್ಷನ್ ಅಲ್ಲಿ ಇದ್ರೋ ಗೊತ್ತಿಲ್ಲ ಮೇಡಮ್. ಹೀಗೆ ಹೋಗ್ತಿರ್ಬೇಕಾದ್ರೆ ಏನ್ ಮಾಡೋದು, ಆ ಕಡೆ ಈ ಕಡೆ ಎಲ್ಲ ಜನ ನೋಡ್ತಿದ್ದಾರೆ. ಆ ಎಂಬನ್ ನೋಡಿದ್ರೆ ಗಮನಿಸ್ತಾನೆ ಇಲ್ಲ, ತುಂಬಾ
ದೂರ, ಬಟ್ ಸೌಂಡು ಬರ್ತಾ ಇದೆ, ಅದೇ ಪ್ಲಾಟ್ಫಾರ್ಮ್ಗೆ ಬರ್ತಾ ಇದೆ ಅನ್ನೋದು ಕೆಲವೊಬ್ರಿಗೆ ಕನ್ಫರ್ಮ್ ಆಗಿದೆ. ಬಟ್ ಆ ಹೆಣ್ಮಗಳಿಗೆ ಏನು ಗೊತ್ತಾಗ್ತಾ ಇಲ್ಲ. ಆ ಟೆನ್ಷನ್ ಅಲ್ಲಿ ಹೋಗ್ತಾ ಇದ್ದಾರೆ. ಇನ್ನೇನು ಆ ಕಡೆಯಿಂದ ಟ್ರೈನ್ ಬಂದು ಈ ಕಡೆ ಅವಳು ಪ್ರಾಣನೇ ಹೋಗೋ ಪರಿಸ್ಥಿತಿ. ಆ ಸಂದರ್ಭದಲ್ಲಿ ಅದು ಗೊತ್ತಿಲ್ಲ ಪರಮಾತ್ಮ ಹೇಗ್ ಕಳಿಸಿದ್ನೋ ಇಲ್ಲ. ಅಲ್ಲಿ ಪ್ಲಾಟ್ಫಾರ್ಮ್ ಅಲ್ಲಿ ಕೆಲಸ ಮಾಡ್ತಿರ್ತಲ್ಲ ಸ್ಟೇಷನ್ ಅಲ್ಲಿ, ಈಗ ಚಹಾ ಮಾರೋರು ಇರಬಹುದು, ಪ್ರಸಾದ ತಿಂಡಿ ಮಾರೋರು ಇರಬಹುದು, ಅವ್ರು ಬಂದು ಇನ್ನೇನು 1 ಸೆಕೆಂಡ್ ಅಲ್ಲಿ ಅವಳನ್ನ ಪ್ರಾಣಾಪಾಯದಿಂದ ಕಾಪಾಡ್ತಾರೆ. ಏನೋ ಕಲ್ಲಿಟ್ಟು ಕಲ್ ಮೇಲೆ ಹತ್ತಿ ಮೇಡಮ್ ಅಂತೇಳಿ ಅವ್ರ ಕೈ ಹಿಡಿದು ಮೇಲೆ ಎಬ್ಬಿಸಿ ಅವಳಿಗೆ ಪ್ರಾಣಾಪಾಯದಿಂದ ಕಾಪಾಡ್ತಾರೆ. ಅವ್ರಿಗೆ ಈ ಒಂದೇ ಒಂದು ದಾರಿ ಇತ್ತು. ಆ ಒಂದು ಏನು ಟ್ರೈನ್ಗಳು ಕ್ಲಾಶ್ ಆಗೋ ಮಧ್ಯದಲ್ಲಿ ಪ್ರಾಣ ಹೋಗಿ ಅವ್ರ ನುಚ್ಚು ನೂರು ಆಗ್ಬೇಕಾಗಿತ್ತು. ಅಂತ ಒಂದು ಸಂದರ್ಭದಿಂದ ಆಕೆನ ಸ್ಟೇಷನ್ ಅಲ್ಲಿ ಕೆಲಸ ಮಾಡ್ತಕ್ಕಂತ ಕೆಲಸಗಾರರು ಆಕೆನ ಕಾಪಾಡ್ತಾರೆ. ಹೀಗೆ ಈಗ ಸಾಕಷ್ಟು ಅಂತ ಕೇಸ್ಗಳನ್ನ ಅಥವಾ ಅಂತ ಸಂದರ್ಭಗಳನ್ನ ಅವ್ರ ಕೆಲಸಗಾರರು ನೋಡ್ತಾ ಇರ್ತಾರೆ. ಸರಿ, ಬದುಕಿದ್ಲು, ಇನ್ನೇನು ಪ್ಲಾಟ್ಫಾರ್ಮ್ಗೆ ಹೋದ್ಲು, ತನ್ನ ಟ್ರೈನ್ ಇನ್ನೂ ಸಿಕ್ತು, ಅದನ್ನು ಸಿಕ್ತು ದೇವ್ರ ದಯದಿಂದ. ಟ್ರೈನ್ ಹತ್ಕೊಂಡು ಎಷ್ಟು ಟೆನ್ಷನ್ ಆಗಿತ್ತು ಅಂತಂದ್ರೆ ಆಕೆಗೆ ಏನೋ ಪ್ರಜ್ಞೆ ಇಲ್ದಂಗ ಆಗ್ಬಿಟ್ಟಿತ್ತು. ಹೇಗಾಯ್ತು, ಹೇಗ್ ನಡೀತು ಅಂತ ಹೇಳಿ ಬಚಾವಾದ್ನೆ ಅಂತ ಒಂದು ಕ್ಷಣ ಅವ್ರಿಗೆ ಮಕ್ಕಳು, ಗಂಡ, ಅತ್ತೆ, ಮಾವ ಎಲ್ರೂ ನೆನಪಾಗಿ ಹೋಗ್ಬಿಟ್ರು. ಸರಿ ಆಯ್ತು, ಟ್ರೈನ್ ಅಲ್ಲಿ ಹತ್ತಿ ಕೂತ್ಕೊಂಡ್ಲು. ಟ್ರೈನ್ ಅಲ್ಲಿ ಒಬ್ರು ಅವ್ರು ಏನು ಸೀಟ್ ಪಕ್ಕನೆ ಒಬ್ರು ತಾಯಂದ್ರು ಕೂತಿರ್ತಾರೆ. ತಾಯಂದ್ರು ಹೇಳ್ತಾರಂತೆ, ಅಯ್ಯೋ ಎಂತ ಪ್ರಾಣಾಪಾಯದಿಂದ ಪಾರಾದೆಮ್ಮ ನೀನು, ಅದೃಷ್ಟ ಚೆನ್ನಾಗಿದೆ, ಹಂಗೆ ಹೇಗೆ ಅಂತ ಹೇಳ್ತಾರಲ್ಲ ಪಕ್ಕದವ್ರು. ಆತರ ಹೇಳಿದಾಗ ನಾನ್ ನಮ್ಮ ಮನೆಯವ್ರಿಗೂ ಹೇಳ್ದೆ, ಏನ್ ಮಾಡ್ಬೇಕಂತಾನೆ ಅವ್ರಿಗೂ ತೋಚ್ತಾ ಇಲ್ಲ, ಸುಮ್ನೆ ಕೂತಿದ್ರು ಅಂತ ಆಯಮ್ಮ ಅಂತಾಳೆ. ಸೊ ಅವಳು ಹೇಳೋ ಮಾತನ್ನ ಯಾವ್ದು ಕೇಳಿಸ್ಕೊಳ್ದಿರ ಸುಮ್ನೆ ಎಷ್ಟು ಗಾಬರಿ ಆಗಿಲ್ಲ ಅಂದ್ರೆ ಕೈ ಕಾಲೆಲ್ಲ ತಣ್ಣಗಾಗ್ಬಿಟ್ಟಿರ್ತಾವ ಅವ್ರಿಗೆ. ಸರಿ ಆಯ್ತಮ್ಮ, ನನ್ ಸ್ಟೇಷನ್ ಬಂದ್ಮೇಲೆ ಎಬ್ಸಿ ಅಂತೇಳಿ ಹಂಗೆ ಕಣ್ ಮುಚ್ಕೊಂಡ್ ಕೂತ್ಕೊಂಡ್ಬಿಡ್ತಾರೆ. ಅದು ಮುಂದೆ ಏನೋ ಹೋಗ್ತಾಳೆ, ಡ್ಯೂಟಿಗೂ ಹೋಗ್ತಾಳೆ, ಇಳಿತಾಳೆ, ಆಫೀಸ್ಗೂ ಹೋಗ್ತಾಳೆ. ಅವಾಗ ಒಂದು ಕ್ಷಣ ಅವಳು ಯೋಚನೆ ಮಾಡ್ತಾಳೆ, ಏನೆಲ್ಲ ಆಯ್ತಲ್ಲ ಅಂತ ಅಂದ್ಬಿಟ್ಟು. ಅವಳು ಮುಂದೆ ವರೆದು ತನ್ನ ಒಂದು ನಡೆದಂತ ಘಟನೆಯನ್ನ ಬರೆದು ಮುಂದೆ ಬರಿತಾ ಹೋಗ್ತಾಳೆ ಆ ಲೇಖನದಲ್ಲಿ. ಅವರು ಅಂದ್ರೆ ಮನುಷ್ಯ ಇವತ್ತು ನೋಡ್ರಿ, ಅವರು ಸ್ಟೇಷನ್ ಅಲ್ಲಿ ಏನು ಅವ್ರಿಗೆ ಸಹಾಯ ಮಾಡಿದ್ರಲ್ಲ ಅವ್ರಿಬ್ರು ಗಂಡು ಹುಡುಗರು, ಅವ್ರು ತಮ್ಮ ಪ್ರಾಣವನ್ನು ಅದಕ್ಕೆ ಪಣ ಇಟ್ಟು ಅವಳ ಪ್ರಾಣವನ್ನ ಉಳಿಸಿದ್ರು. ಸೊ ಒಂದು ಮಾಡುವಂತ ಸಂದರ್ಭ ಏನಿತ್ತಲ್ಲ, ಆ ಸಂದರ್ಭದಲ್ಲಿ ಅವಳು ಇದನ್ನ ಇವ್ರಿಗೆ ಹೆಣ್ಮಗಳು ಏನಾದ್ರು ಸಹಾಯ ಮಾಡೋದ್ರಿಂದ ನಮ್ಗೆ ಏನಾದ್ರು ಲಾಭ ಇದೆಯಾ, ಅವ್ರು ಏನು ನಮ್ಗೆ ಸಂಬಂಧಿಕರ, ಏನು ಸಂಬಂಧ ಇಲ್ವಲ್ಲ, ಯಾಕೆ ಮಾಡ್ಬೇಕು ಅಂತ ಮನುಷ್ಯ ಅಂದ್ರೆ ಆ ಕ್ಷಣದಲ್ಲಿ ಯಾರು ಏನು ಯೋಚನೆ ಮಾಡೋದಿಲ್ಲ. ಅವ್ರಿಗೇನು ಇರುತ್ತೆ ಮನ್ಸಲ್ಲಿ, ಆ ಹೆಣ್ಮಗಳನ್ನ ಪ್ರಾಣಾಪಾಯದಿಂದ ಕಾಪಾಡ್ಬೇಕು ಅಂತ ಆ ಒಂದು ಕ್ಷಣದಲ್ಲಿ ಅವ್ರ ತಲೆಯಲ್ಲಿ ಬರುತ್ತಲ್ಲ, ಅದಕ್ಕೆ ನಾವು ಏನು ದೇವರಿಗೆ ಧನ್ಯವಾದ ಹೇಳಲೇಬೇಕು. ಅವ್ರು ಬರೀತಾರೆ, ಇವತ್ತು ನೋಡ್ರಿ, ಈ ವಚನ ಬರದೇ ಅವರು ಈ ಒಂದು ಲೇಖನವನ್ನು ಬರೀತಾರೆ. ಅಂದ್ರೆ ಇವತ್ತು ನಾವ್ ಏನೇ ಒಂದು ತಪ್ಪು ಮಾಡಿದಾಗ ಅನ್ನೋದಕ್ಕಿಂತ ಇನ್ನೊಬ್ಬರಿಗೆ ಸಹಾಯ ಮಾಡಿದಾಗ, ಏನು ನಾವು ಸಹಾಯ ಮಾಡ್ತಿರ್ತೀವಲ್ಲ, ಸಹಾಯ ಮಾಡಿದೀವಿ ನಾನ್ ಮಾಡ್ದೆ ಅಂತ ಒಂದು ಮನುಷ್ಯ ಏನೋ ನಮ್ಮ ಮನಸ್ಸಿನ ಒಂದು ಮೂಲೆಯಲ್ಲಿ ಒಂದು ಕ್ಷಣ ಬಂತು ಅಂದ್ರೆ ತಿಳ್ಕೊಡ್ರಿ, ಅಲ್ಲಿ ನಾವು ಪರಮಾತ್ಮನ ಕರುಣೆಯನ್ನ ಪಡಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಈ ಒಂದು ವಚನದಿಂದ ನಾವು ತಿಳ್ಕೊತೀವಿ. ಹಾಗೆ ಇನ್ನೊಂದು ಭಾಗ ಇದೆಯಲ್ಲ, ಮಾಡಿ ಕೆಟ್ಟರು ನಿಜವಿಲ್ಲದೆ, ನೀಡಿ ಕೆಟ್ಟರು ನಿಜವಿಲ್ಲದೆ. ಅಂದ್ರೆ ಇವತ್ತು ನಾವು ಎಷ್ಟೋ ಜನರಿಗೆ ಸಹಾಯ ಮಾಡ್ತೀವಿ, ಏನೋ ಒಂದು ಸಂಸ್ಥೆಗಳಿಗೆ ಹೋಗಿ ದೇಣಿಗೆ ನೀಡ್ತೀವಿ, ಅಥವಾ ಏನೋ ಸ್ವಯಂ ಸೇವಕರಾಗಿ ಏನೋ ಸೇವೆ ಮಾಡ್ತೀವಿ ಅಂತ ಇಟ್ಕೊಡ್ರಿ. ಅಂದ್ರೆ ನಾವು ಏನೇ ಒಂದು ಸಹಾಯ ಮಾಡಿದಾಗ ಮನಪೂರ್ತಿಯಾಗಿ ಮಾಡಿದಾಗ ಆ ದೇವನ ಒಂದು ಸಾಕ್ಷಾತ್ಕಾರ ಇರಬಹುದು, ಆ ದೇವನ ಒಂದು ಕರುಣೆ ಇರಬಹುದು, ಆ ದೇವನ ಒಂದು ಕೃಪೆ ಇರ್ಬೋದು, ಪಡಿಲಿಕ್ಕೆ ಸಾಧ್ಯ ಆಗ್ತದೆ. ಈ ಕೊನೆಯ ಸಾಲಲ್ಲಿ ಹೇಳ್ತಾರೆ, ನೀಡುವ ನಿಜ ಗುಣ ಉಳ್ಳಡೆ. ಅಂದ್ರೆ ನಾವು ಮನಸ್ಸಿಂದ ಮಾಡಿದಾಗ ಮಾತ್ರ ಆ ಒಂದು ಕೂಡಲ ಸಂಗಮ ದೇವ ನಮಗೆ ನಮ್ಮೊಳಗೆ ಬಂದು ಕೂಡ್ಕೊಂಡ್ಬಿಡ್ತಾನೆ ಅಂತ ಇಲ್ಲಿ ಬಸವಣ್ಣವ್ರು ಹೇಳ್ತಾರೆ. ಒಟ್ಟಾರೆಯಾಗಿ ಈಗ ಒಂದು 3 ವಚನಗಳಲ್ಲಿ ನಾವು ನೋಡೋದಾದ್ರೆ, ನಿನ್ನೆ ವಚನ ಇರಬಹುದು, ಇವತ್ತಿನ 2 ವಚನಗಳಲ್ಲಿ ಮನುಷ್ಯನಾದಂತವನಿಗೆ ಎಲ್ಲ ಗುಣಗಳು ಇರ್ತಾವ. ಅಂದ್ರೆ ಮನ ಇರ್ತದೆ, ಚಿತ್ತ ಇರ್ತದೆ, ಬುದ್ಧಿ, ಅಹಂಕಾರ, ಕಾಮ, ಕ್ರೋಧ, ಅರಿಷಡ್ವರ್ಗಗಳು ಎಲ್ಲವೂ ಇರ್ತಾವ. ಬಟ್ ಎಲ್ಲವೂ ಏನಿರ್ಬೇಕು, ಅದರದ್ದೇ ಆದ ಒಂದು ಲಿಮಿಟೇಷನ್ಸ್ ಇರುತ್ತೆ. ಆ ಲಿಮಿಟೇಷನ್ ಮೀರಿದಾಗ ಏನಾಗುತ್ತೆ, ಮನುಷ್ಯ ಮೃಗ ಆಗ್ತಾನೆ, ಮನುಷ್ಯ ಒಂದು ಪರಮಾತ್ಮನ ಕೃಪೆಯನ್ನ ಪಡಿಲಿಕ್ಕೆ ಅನರ್ಹನಾಗ್ತಾನೆ ಅಂತ ಹೇಳಿ ನಾವು ಅರ್ಥ ಮಾಡ್ಕೊಂಡು ಒಂದು ಒಳ್ಳೆ ರೀತಿಯಲ್ಲಿ ಯಾರಿಗೇ ಒಂದು ಸಹಾಯ ಮಾಡುವಾಗಿರಬಹುದು, ಅಥವಾ ನಮಗೆ ಮಾಡಕ್ ಆಗದೆ ಇದ್ರೂ ಪರವಾಗಿಲ್ಲ, ಯಾರೋ ಒಂದು ಕಷ್ಟದಲ್ಲಿದ್ದವ್ರಿಗೆ ಒಂದು ಸಾಂತ್ವನದ ನುಡಿ ಹೇಳಿದ್ರು ಸಾಕು, ಅವ್ರಿಗೆ ಎಷ್ಟೋ ಒಂದು ಕಷ್ಟದಿಂದ ಮೇಲೆತ್ತಲಿಕ್ಕೆ, ಅಷ್ಟು ಭಾರವನ್ನ ಇಳಿಸ್ಲಿಕ್ಕೆ ಸಹಾಯ ಆಗ್ತದ ನಾವು ಆಡಿದಂತ ಮಾತುಗಳು. ಇವಾಗ ಏನು ದುಡ್ಡು ಅಥವಾ ಏನೇ ಒಂದು ಸಾಮಾನು ಇರ್ಬೋದು, ಏನೇ ತಗೊಂಡು ಹೋಗಿ ಕೊಡ್ಲೇಬೇಕಂತೇನಿಲ್ಲ, ಕಷ್ಟದಲ್ಲಿದ್ದವ್ರಿಗೆ ಒಂದು ಒಳ್ಳೆ ಮಾತು ಕೂಡ ಒಂದು ಏನೋ ಭಾರವನ್ನ ಇಳಿಸ್ಲಿಕ್ಕೆ ಸಹಾಯ ಮಾಡುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ
ನಮ್ಮ ಜೀವನವನ್ನು ನಡೆಸಿ ಸೊ ಆ ಭಗವಂತನ ಅಥವಾ ಪರಮಾತ್ಮನ ಒಂದು ಕೃಪೆಯನ್ನ ಪಡ್ಕೊಂಡು ಜೀವನವನ್ನ ಒಂದು ಒಳ್ಳೆ ರೀತಿಯಲ್ಲಿ ತಗೊಂಡು ಹೋಗೋಣ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ಹೇಳ್ತಾ ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣು ಶರಣಾರ್ಥಿ.